ಏನ್ರಿ ಬುಳ್ಳ ಡೇಂಜರ್ ಅಂದ್ರೆ? ಯಾಕ್ರಿ ಹೆಂಗ್ ಕಿರ್ಚ್ಕೊಂಡ್ರಿ? ಅಲ್ಲ, ಇಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಇಲ್ಲ, ಅರ್ಥ ಆಗದೆ ಇರೋ ರೀತಿ ಏನೂ ನಡೀತಿಲ್ಲ. ನನಗೆ ಯಾಕೋ ಡೌಟ್ ಅಪ್ಪ. ಅಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಅರ್ಥ ಆಗ್ಬಿಟ್ರೆ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದಲ್ಲ, ಅದಕ್ಕೆ. ನಾನು ನೀವ್ ಅನ್ಕೊಳ್ಳೋ ಹಾಗೆ ಏನೂ ಇಲ್ಲ. ಕೈ ನೋವು ಅಂತ ಹೇಳ್ತಿದ್ಲು, ಎಲ್ಲಾದ್ರೂ ಸ್ಪ್ರೇನ್ ಆಗಿದೆಯಾ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ. ಹಾ ಬಾವಾ, ಅಷ್ಟೇ ಅಷ್ಟೇ. ಯಾಕೆ ನೀವು ಯಾವಾಗಲೂ ರಾಂಗ್ ಟೈಮ್ಗೆ ಬರ್ತೀರಾ? ಅಲ್ಲ, ನೀವು ಕೈ ನೋವು ಚೆಕ್ ಮಾಡ್ತಿದ್ದೀರಾ ಅಂದಮೇಲೆ ನಾವು ರಾಂಗ್ ಟೈಮಲ್ಲಿ ಹೇಗೆ ಬಂದಂಗಾಯ್ತು? ಇದು ಪಾಯಿಂಟ್. ಈಗ ಏನ್ ಹೇಳ್ಕೊತಿರೋ ನಿಮಗ್ ಬಿಟ್ಟಿದ್ದು. ಕ್ಯಾಬಿನಿಗೆ ಕಳಿಸು ಅಂತ ಅರ್ಜೆಂಟ್ ಮಾಡಿದ್ದು ನೀವೇ. ಆಮೇಲೆ ನನ್ನನ್ನು ಬೈಕೋಬೇಡಿ. ಇನ್ನೇನೇ ಅಣ್ಣ ಕ್ರಾಸ್ ಕ್ವೆಶ್ಚನ್ ಎಲ್ಲ ಮಾಡ್ಕೊಂಡು. ಆಕ್ಚುಲಿ ಡೋರ್ ತಗೊಂಡ್ ಬರುವಾಗ ಡೋರ್ ಬಾಗ್ಲು ಸರಿಯಾಗಿ ಜೋರಾಗಿ ಹೊಡಿತು, ಅದಕ್ಕೆ ಆದ್ರೂ ಅಯ್ಯೋ ಬಿಡಿ ಬಾವ, ನಾವು ಕೇಳಕ್ ಬಂದಿರೋದೇ ಬೇರೆ ವಿಷಯ. ಇಷ್ಟು ವರ್ಷ ಏನೇನೋ ಕಾರಣ ಹೇಳಿ ಆಫೀಸಲ್ಲಿ ವಿಜಯದಶಮಿ ದಿನ ರಜಾ ಬೇಕು ಅಂದ್ರೆ ನೋ ಅಂತಿದ್ದ ಅಗ್ರಜ. ಫ್ಯಾಮಿಲಿಗೋಸ್ಕರ ಎಲ್ರೂ ಮನೇನಿರ್ಬೇಕು ಅಂತ ಅದೇ ಮನ್ಸು ಬದಲಾಯಿಸಿದ್ನೂ ಅರ್ಥ ಆಗ್ತಾ ಇಲ್ಲ. ಹಾ ಕರೆಕ್ಟ್, ನಂದು ಇದೇ ಕ್ವಶನ್. ಅದು ಮನೆಯಿಂದ ಆರ್ತಿ ಅಕ್ಕ ವೇದಾಂತ್ಗೆ ಫೋನ್ ಮಾಡಿದ್ಲು. ಸೊ ಅದಕ್ಕೆ ಇವರು ಆರ್ತಿ ಕಾಲ್ ಮಾಡಿದ್ಲಾ? ಅಂದ್ರೆ ವೇದಾಂತ್, ನೀವು ಅವಳ ಮಾತಿ ಇಂಪ್ರೆಸ್ ಆಗಿ ಈ ಡಿಸಿಷನ್ ತಗೊಂಡ್ರಾ? ಅದು ಅಣ್ಣ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಾಳೆ ಪೂಜೆಗೆ ಅಕ್ಕ ಅಪ್ಪ ಅಮ್ಮನ ಪರವಾಗಿ ಎಲ್ಲರೂ ಇನ್ವೈಟ್ ಮಾಡಿದ್ದಾಳೆ. ಅದನ್ನೇ ವೇದಾಂತ್ ಹೇಳ್ತಿದ್ರು ಅಷ್ಟೇ. ಎಂಪ್ಲಾಯೀಸ್ನ ಕರೆದು ನಾವು ಲೀವಲ್ಲಿದ್ದರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ. ಎಕ್ಸಾಕ್ಟ್ಲಿ. ಆರ್ತಿ ಮಾತನ್ನ ತೆಗೆದಾಕೋದಿಕ್ಕಾಗತ್ತಾ? ನಾವೆಲ್ಲ ಆಫೀಸಿಗೆ ಬರದೆ ಎಂಪ್ಲಾಯೀಸ್ಗಳನ್ನ ಕರೆಸ್ಬಿಟ್ಟು ಏನು ಮಾಡೋದು? ಇವತ್ತು ರಾತ್ರಿನೇ ಲಾಂಚ್ ಆಗೋ ನಮ್ಮ ಪ್ರಾಡಕ್ಟ್ಸ್ ಆಲ್ರೆಡಿ ಸ್ಟೋರಿಗೆ ತಲುಪಿದೆ. ಹೌದಾ? ಪಾಪ. ವಾಟ್ ನಾನ್ಸೆನ್ಸ್. ಇದ್ರಲ್ಲಿ ಪಾಪ ಅಂತ ಹೇಳೋದೇನಿದೆ? ಬಾಸ್ ಎಲ್ಲ ಓಕೆ. ನಮ್ಮ ಹೊಸ ಲೈನ್ ಆಫ್ ಪ್ರಾಡಕ್ಟ್ಸ್ ಪ್ರೆಸ್ ಮೀಟ್ ಮಾಡಿ ಬಿಡುಗಡೆ ಮಾಡ್ಬೋದಿತ್ತಲ್ವಾ? ಆದ್ರೆ ಡೈರೆಕ್ಟ್ ಆಗಿ ಸ್ಟೋರ್ಸ್ ತಲುಪಿದೆ ಅಂತ ಹೇಳ್ತಾ ಇದ್ದೀರಾ. ಇದು ಜನಕ್ಕೆ ಹೇಗೆ ಗೊತ್ತಾಗುತ್ತೆ? ವೇದಾಂತ್ ವೆಂಚರ್ಸ್ ಈ ತರ ಪಬ್ಲಿಸಿಟಿಲೆಲ್ಲ ನಂಬಿಕೆ ಇಡಲ್ಲ. ಪ್ರಾಡಕ್ಟ್ ಬ್ರ್ಯಾಂಡ್ ಬಗ್ಗೆ ಮಾತಾಡಬೇಕು ಅನ್ನೋದೇ ನಮ್ಮ ಧ್ಯೇಯ. ಎಕ್ಸಾಕ್ಟ್ಲಿ. ಬಟ್ ಅಷ್ಟೇ ಅಲ್ಲ, ನಮ್ಮ ಮಾಡೋ ಸಹಾಯನ ನಾವೆಲ್ಲ ಕಡೆ ಹೇಳ್ಕೊಂಡು ಓಡಾಡಬಾರ್ದು. ಅದು ನಮ್ಮ ಮಟ್ಟಿಗೆ ಇದ್ರೆ ಬಹಳ ಚೆಂದ. ಅದಕ್ಕೆ ಇವತ್ತು ಎಷ್ಟೊಂದು ಜನಕ್ಕೆ ಸುಹಾಸಿನಿ ಫೌಂಡೇಶನ್ಸ್ ಬಗ್ಗೆ ಗೊತ್ತದೇ ಇರೋದು. ಅದಲ್ಲದೆ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಆದಿ ಆರ್ಗ್ಯಾನಿಕ್ಸ್ ಮೂಲಕ ಲಾಂಚ್ ಮಾಡ್ತಿರೋದು ಇಡೀ ದಿನ ಕೆಲಸದಲ್ಲಿ ಶ್ರಮ ಪಡ್ತಿರೋ ಹೆಣ್ಮಕ್ಳಿಗೋಸ್ಕರ. ನೀವುಗಳೇ ನೋಡ್ತಿರೋ ಹಾಗೆ ಕೊರೋನಾ, ಲಾಕ್ಡೌನ್ ಅಂತ ಎಲ್ಲರೂ ಜೀವನ ಕೆಲಸ ಸ್ಟಾಪ್ ಆದ್ರೂ ಮನೇಲಿ ಇಡೀ ದಿನ ದುಡಿಯೋ ಹೆಂಗಸರ ಕೆಲಸ ಏನೂ ಕಡಿಮೆ ಆಗಿಲ್ಲ. ಇನ್ಫ್ಯಾಕ್ಟ್ ಹೆಚ್ಚಾಯಿತು. ನಮ್ಮೆಲ್ಲ ಫ್ರಂಟ್ ಲೈನ್ ವರ್ಕರ್ಸ್ಗಳಿಗೆ ನಾವು ಕೃತಜ್ಞತೆಗಳನ್ನ ತಲುಪಿಸಿದ್ದೀವಿ. ಆದರೆ ಈ ಸಂದರ್ಭದಲ್ಲೂ ನಗ್ನಗ್ತಾ ದುಡ್ಡು ನಮ್ಮ ಹೆಣ್ಮಕ್ಳಿಗೆ ಕಡಿಮೆ ದರದಲ್ಲಿ ಸ್ಯಾನಿಟರಿ ಪ್ರಾಡಕ್ಟ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಇದು ನಮ್ಮ ಕಂಪನಿಯಿಂದ ಒಂದು ಟ್ರಿಬ್ಯೂಟ್ ಅಷ್ಟೇ. ಸಾರಿ ಬಾಸ್, ಎಷ್ಟೇ ಆದ್ರೂ ನಾವು ಇಷ್ಟೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಏನೇ ಮಾಡಿದ್ರು ನೀವು ಅಲ್ಟಿಮೇಟ್ ಆಗೇ ಮಾಡಿರ್ತೀರಾ. ನಮ್ಮ ಬಾಸಿಗೆ ಜೈ.
ಹಲೋ. ಹಬ್ಬ, ಇವಾಗಲಾದರೂ ರಿಸೀವ್ ಮಾಡಿದ್ರಲ್ಲ. ನಾನು ನಿಮಗೆ ಬೆಳಗ್ಗೆಯಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ. ನೀವು ಯಾಕೆ ಕಾಲ್ ಟ್ರೈ ಮಾಡ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ನಾಳೆ ವಿಜಯದಶಮಿ, ನನಗೆ ನಿಮ್ಮ ಮನೆ ಬರೋದಕ್ಕೆ ಹೇಳಬೇಕು. ಇಲ್ಲ ಅಂದರೆ ನಿಮ್ಮ ಮನೇಲಿ ಎಲ್ಲರೂ ಏನು ಅನ್ಕೋಬಿಡ್ತಾರೋ ಅನ್ನೋ ಭಯ ನಿಮಗೆ ಅಲ್ವಾ? ನಾಳಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆಯೋಕೆ ಕಾಲ್ ಮಾಡಿದ್ದು ನಿಜಾನೇ, ಆದರೆ ಅದೊಂದೇ ಕಾರಣ ಅಲ್ಲ. ನಮ್ಮಿಬ್ಬರಲ್ಲಿ ಏನೇ ಮನಸ್ತಾಪ ಇದ್ದರೂ ನೀವು ಅಂಜಲಿ ಶಾಸ್ತ್ರಕ್ಕೆ ಬಂದು ನಮ್ಮ ಮನೇಲಿ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನೋಡ್ಕೊಂಡ್ರಿ. ನಮ್ಮಿಬ್ಬರು ಮಾತಿನ ಭರಾಟೆಲಿ ಕೊನೆ ಪಕ್ಷ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೂ ಆಗಲಿಲ್ಲ. ಅದನ್ನು ಹೇಳೋಣ ಅಂತಲೂ ಕಾಲ್ ಮಾಡಿದ್ದೀನಿ ವಿಕ್ಕಿ. ಸರಿ, ಓಕೆ. ನೀವು ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಿದ್ದೀರಾ ಅಲ್ವಾ? ಅದೆಲ್ಲ ನಿಮ್ಗೆ ಯಾಕೆ? ನೀವು ಆರಾಮಾಗಿ ತವ್ರ ಮನೇಲಿ ಇದ್ದೀರಲ್ವಾ, ಅಲ್ಲಿ ನಿಮಗೆ ಬೇಕಾದಂಗೆ ನೋಡ್ಕೊಳ್ತಾರೆ. ನಂತರ ಯಾರು ಪ್ರಶ್ನೆ ಮಾಡಲ್ಲ, ನಂತರ ಯಾರು ಹರ್ಟು ಮಾಡಲ್ಲ. ಇಲ್ಲಿಗೆ ಬಿಟ್ಬಿಡಿ, ನೀವು ಆರಾಮಾಗಿರಿ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ ವಿಕ್ಕಿ? ಇಲ್ಲಿ ಬಂದು ಇಷ್ಟು ದಿನ ಉಳ್ಕೋಬೇಕು ಅನ್ನೋದು ನನ್ನ ಆಸೆ ಏನಲ್ಲ ಅಲ್ವಾ? ನೀವೇ ತಾನೇ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿರೋದು. ನಾನಾಗಿರೋದಕ್ಕೆ ಬಿಟ್ಟೋದ್ಮೇಲೂ ಮತ್ತೆ ಬಂದಿದ್ದೀನಿ. ನೀವು ಮಾಡಿರೋ ಕೆಲಸಕ್ಕೆ ಬೇರೆಯವ್ರು ಬಿಟ್ಟೋಗಿದ್ರೆ ಏನು ಮಾಡ್ತಿದ್ರು ಅನ್ನೋದು ಯೋಚನೆ ಮಾಡಿ. ನನ್ನ ಕೈಲಿ ಕೊನೆಗೆ ಹೊಡ್ಕೊಂಡು ಮುತ್ತು ಕೊಡೋದಕ್ಕಾಗ್ಲಿಲ್ವಲ್ಲ. ನಿನ್ನ ಕೈಲಿ ಆಗೋದು ಇಲ್ಲ. ನೀನು ದೊಡ್ಡ ಪುಕ್ಲ. ಜಶರಾಬ್, ಅದು ಧೈರ್ಯದ ಪ್ರಶ್ನೆ ಅಲ್ಲ, ಸಭ್ಯತೆ ಪ್ರಶ್ನೆ. ಇದು ಕಾಮಿಡಿ ಅಂದ್ರೆ ಮನಸ್ಸಲ್ಲಿ ಮುದ್ದು ಕೊಡ್ಬೇಕು ಅಂತ ಆಸೆ ಇದೆ, ಆದ್ರೆ ಅದು ಆಗಿಲ್ಲ ಅಂತ ಬೇಜಾರು. ಎಷ್ಟೇ ಎಗರಿದ್ರು ದ್ರಾಕ್ಷಿಗೆ ಸಿಗ್ಲಿಲ್ಲ ಅಂತ ನರಿ ದ್ರಾಕ್ಷಿನೇ ಉಳಿ ಅಂತ ಹೇಳಿತಂತ. ಹಾಗಾಯ್ತು ನಿನ್ ಕತೆ. ಇವತ್ತಾಗಿಲ್ಲ ಅಂದ್ರೆ ನಾಳೆ ಆಗುತ್ತೆ, ಇಲ್ಲ ನಾಡಿದ್ದಾಗತ್ತೆ. ಇದೆಲ್ಲ ಆತರ ಪಡೋ ವಿಷಯ ಅಲ್ಲ.